नाज़रीन आदाब एवन टीवी में आप तमाम का खैर मकदम है। जिला पेंटर कार्मिक राज क्षेमाभिवृद्धि संघ रजिस्टर्ड रायचूर यानी के डिस्ट्रिक्ट पेंटर्स वेलफेयर एसोसिएशन की जानिब से आज एक जबरदस्त एहतजाज मुनज़्ज़म करते हुए पेंटर्स के लिए कई मांगे की गई। रायचूर शहर के अम्बेडकर सर्कल से गांधी जी के मुजस्समे के पास पेंटर एसोसिएशन के अफराद पहुंचे और वहां से एक बाइक रैली निकाली गई जो कि मिनी विधान सौदा पहुंची, जहां पर डिस्ट्रिक्ट पेंटर्स वेलफेयर एसोसिएशन ने जिला डिप्टी कमिश्नर को एक मेमोरेंडम पेश करते हुए कहा कि पेंटरों की जिंदगी को और काम को तहफ़्फ़ुज़ फराहम करे। उन्होंने कहा कि बैरूनी रियासत यूपी और बिहार से कई एक पेंटर्स यहाँ पर गैर कानूनी तौर पर आकर काम कर रहे हैं, जिससे रायचूर के पेंटर्स के रोजगार के मौके कम हो रहे हैं। लिहाजा यूपी और बिहार से आने वालों की मुकम्मल तहक़ीक़ात की जाए। बाज़ एक मुक़ामात पर यह भी सुना जा रहा है कि मालिक मकान या मालिक इमारत से पैसे लेकर आधा अधूरा काम करके बैरूनी पेंटर्स गायब हो रहे हैं। बाज़ फ़ोन में भी उनका राब्ता नहीं हो रहा है। इस तरह की धोखेबाजियां भी इस काम में चल रही हैं। लिहाजा इस सिलसिले में मुकम्मल तहक़ीक़ात की जाए। तमाम पेंटर्स को लेबर कार्ड्स फराहम किए जाएं। इसके अलावा लेबर पेंशन भी दी जाए। साथ ही साथ पेंटर्स को लेबर के ज़िम्मे में मिलने वाली इमदाद भी दी जाए और इलाज की सहूलत भी फराहम की जाए। इस तरह जिला पेंटर्स कार्मिक राज क्षेमाभिवृद्धि संघ रजिस्टर्ड रायचूर ने कई एक मुतालबात जिला डिप्टी कमिश्नर के सामने रखे। इस मौके पर संघ के गौरवाध्यक्ष एन शरणप्पा, अध्यक्ष राजू, समाज सेवा का संघ के अध्यक्ष के ईरेश, संघ के उपाध्यक्ष सुदर्शन, गरीब पाशा, राजेश सिंह, रामप्पा, वीरेश, एन के ईरेश, चीफ सेक्रेटरी दस्तगीर, सेक्रेटरी के रामलू, सीमोन, शर्मन पोल, संघ के रायचूर तालुका अध्यक्ष रमेश गट्टू बिच्चाली, मानवी तालुका अध्यक्ष इमाम, मटमारी अध्यक्ष प्रदीप कुमार, आशापुर अध्यक्ष संपत कुमार और दीगर कई पेंटर्स भी इस एहतजाज में शामिल रहे। ಬೇಡಿಕೆ ಅಷ್ಟೇ ಓದಿದ್ರಪ್ಪ ಬೇಡಿಕೆ ಅಷ್ಟೇ ಓದ್ರಿ, ಟೈಮ್ ವೇಸ್ಟ್ ಮಾಡ್ಕೊಬೇಡ್ರಿ. ಒಂದು ಕಾಪಿ ಕೊಡ್ರಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಜಿಲ್ಲಾಧ್ಯಕ್ಷರಾದ ಪೇಂಟರ್ ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘ ಮಿಸ್ಟರ್ ರಾಯಚೂರು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ರಾಯಚೂರು ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಸ್ಥಳೀಯ ಪೇಂಟರ್ ಕಾರ್ಮಿಕರಿಗೆ ಪೇಂಟಿಂಗ್ ವೃತ್ತಿಯನ್ನು ಅವಲಂಬಿಸಿಕೊಂಡು ತಮ್ಮ ಕುಟುಂಬಗಳನ್ನು ನಿರ್ವಹಿಸುತ್ತಿದ್ದಾರೆ. ಪೇಂಟಿಂಗ್ ವೃತ್ತಿಯಲ್ಲಿ ಮೂಲಕ ಸಾವಿರಾರು ಸ್ಥಳೀಯ ಕಾರ್ಮಿಕರು ಜೀವನ ನಡೆಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರ ರಾಜ್ಯಗಳಿಂದ, ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ್ ಸೇರಿದಂತೆ ವಿವಿಧ ರಾಜ್ಯಗಳಿಂದ ರಾಯಚೂರು ಜಿಲ್ಲೆಗೆ ಆಗಮಿಸಿರುವ ಕೆಲವು ಸಂದರ್ಭಗಳಲ್ಲಿ ಗ್ರಾಹಕರಿಂದ ಮುಂಗಡ ಹಣ ಪಡೆದು ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ತೆರಳುವ ಅಥವಾ ಕೆಲಸವನ್ನು ಸಮರ್ಪಕವಾಗಿ ಪೂರ್ಣಗೊಳಿಸದೆ ಹೋಗುವ ಘಟನೆಗಳು ನಡೆಯುತ್ತಿದೆ. ಮೊಬೈಲ್ ಸಂಪರ್ಕ ಕಡಿತಗೊಳಿಸುವುದು, ಕೆಲಸ ಗುಣಮಟ್ಟದಲ್ಲಿ ವಂಚನೆ ಮಾಡುವುದು ಹಾಗೂ ಸ್ಥಳೀಯ ಪೇಂಟರ್ ಕಾರ್ಮಿಕರಿಗೆ ವೃತ್ತಿಗೆ ಇದರ ಪರಿಣಾಮವಾಗಿ ವರ್ಗಗಳಿಂದ ಪೇಂಟಿಂಗ್ ವೃತ್ತಿಯನ್ನು ಅವಲಂಬಿಸಿಕೊಂಡಿರುವ ಸ್ಥಳೀಯ ಪೇಂಟರ್ ಕಾರ್ಮಿಕರಿಗೆ ಗಂಭೀರ ಉದ್ಯೋಗ ಸಮಸ್ಯೆ ಎದುರಾಗುತ್ತಿದೆ. ಪೇಂಟರ್ ಕಾರ್ಮಿಕರ ಹೋರಾಟ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಕಾರ್ಮಿಕರ ಹೋರಾಟ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ನಮ್ಮ ಕಾರ್ಮಿಕ ಸಭೆಯಲ್ಲಿ ನಾವು ಇಲ್ಲಿ ಯಾರನ್ನು ಅವರ ಜಾತಿ ಧರ್ಮ ಅಥವಾ ಅವರ ಯಾರ ಜಾತಿ ರಾಜ್ಯದವರು ಎಂಬ ಕಾರಣಕ್ಕೆ ನಾವು ವಿರೋಧಿಸಿಲ್ಲ, ಬಂದಿಲ್ಲ. ನಮ್ಮ ಹೋರಾಟ ಅನ್ಯಾಯದ ವಿರುದ್ಧ, ವಂಚನೆ ವಿರುದ್ಧ, ನಮ್ಮ ಕಾರ್ಮಿಕರ ಬದುಕನ್ನು ಕಸಿದುಕೊಳ್ಳುವವರ ವ್ಯವಸ್ಥೆ ವಿರುದ್ಧ. ನಾವು ವರ್ಷಗಟ್ಟಲೆ ಬಿಸಿಲಲ್ಲಿ ನಿಂತು ಮಳೆಯಲ್ಲಿ ಕೆಲಸ ಮಾಡಿ ಬಣ್ಣದ ವಾಸನೆಯಲ್ಲಿ ನಮ್ಮ ಆರೋಗ್ಯವನ್ನು ಕಳೆದುಕೊಂಡು ಮನೆಗಳನ್ನು ಸುಂದರವಾಗಿಗೊಳಿಸುತ್ತಿದ್ದೇವೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಊಟ ಕೊಡಲು ಕೆಲಸಕ್ಕಾಗಿ ನಾವು ಬೇರೆ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಇದು ಯಾರ ನೋವು ಅಲ್ಲ, ಇದು ನಮ್ಮ ಕಾರ್ಮಿಕರ ನೋವು. ಕಡಿಮೆ ದರ ಹೇಳಿ ಕೆಲಸ ತೆಗೆದುಕೊಳ್ಳುವುದು, ಮುಂಗಡ ಹಣ ಪಡೆದು ಕೆಲಸ ಅರ್ಧಕ್ಕೆ ಬಿಟ್ಟು ಹೋಗುವುದು, ಮನೆ ಮಾಲೀಕರ ನಷ್ಟ ಮಾಡುವುದು, ಇಂತಹ ವಂಚನೆ ಯಾರಿಂದು ನಡೆದರೂ ಕಾನೂನು ಕ್ರಮ ಕೈಗೊಳ್ಳಬೇಕು. ನಮ್ಮ ಬೇಡಿಕೆ ಸ್ಪಷ್ಟ. ಹೊರಗಿನಿಂದ ಬಂದವರನ್ನು ದ್ವೇಷಿಸುವುದು ನಮ್ಮ ಉದ್ದೇಶವಲ್ಲ.